ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಜನವರಿ 13ನೇ ತಾರೀಕು ಭೋಗಿ ಹಬ್ಬ, 14ನೇ ತಾರೀಕು ಮಕರ ಸಂಕ್ರಮಣ ಮತ್ತು 15ನೇ ತಾರೀಕು ಉತ್ತರಾಯಣ ವಿಶೇಷ ಪುಣ್ಯಕಾಲ, ಸಮಸ್ತ ಪಿತೃ ತರ್ಪಣ ಕೊಡುವ ದಿವಸ. 13ನೇ ತಾರೀಕು ಭೋಗಿ ಹಬ್ಬ ಅದು ನಡೆಯುತ್ತೆ. 14ನೇ ತಾರೀಕು ಮಕರ ಸಂಕ್ರಮಣ ಅಂದರೆ ಸಂಕ್ರಾಂತಿ ಅಂತ ಹೇಳ್ತವೆ. ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಈ ಸಂಕ್ರಾಂತಿ ದಿವಸ ಎಳ್ಳನ್ನು 6 ವಿಧವಾಗಿ ಉಪಯೋಗಪಡಿಸಬೇಕು ಅಂತ. ಎಳ್ಳಿದೆ ಅಲ್ವಾ, ಅದನ್ನು 6 ವಿಧವಾಗಿ ಉಪಯೋಗಪಡಿಸಬೇಕು ಇವತ್ತಿನ ದಿನ. ಎಳ್ಳನ್ನು ಉಜ್ಜಿ ತಲೆಗೆ ಹಚ್ಚಿಕೊಂಡು ಎಳ್ಳು ನೀರಿನಿಂದ ಸ್ನಾನ ಮಾಡುವ ನೀರಲ್ಲಿ ಎಳ್ಳನ್ನು ಹಾಕಿ ಅದರಿಂದ ಸ್ನಾನ ಮಾಡಬೇಕು ಮತ್ತು ಎಳ್ಳನ್ನು ದಾನ ಕೊಡಬೇಕು. ಎಳ್ಳಿಂದ ತರ್ಪಣವನ್ನು ಬಿಡಬೇಕು. ಎಳ್ಳು ಅನ್ನ ಅಥವಾ ಎಳ್ಳು ಉರುಂಡೆ ಮಾಡಿ ಅದನ್ನು ದೇವರ ನೈವೇದ್ಯ ಮಾಡಿ ಇತರರಿಗೆ ದಾನವನ್ನು ಕೊಟ್ಟು ನಾವು ಅದನ್ನು ಸ್ವೀಕಾರ ಮಾಡಬೇಕು. ಎಳ್ಳಿಂದ ಹೋಮ ಮಾಡಬೇಕು. ಇದೆಲ್ಲ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತೆ. ಹಾಗೆ ಅಂತ ತಿಲಸ್ನಾಯಿ ತಿಲೋದ್ಭರ್ತಿ ತಿಲಹೋಮಿ ತಿಲೋದಕಿ ತಿಲಭುಕ್ ತಿಲಧಾತಾ ಚ ಷಟ್ತಿಲಾಹ ಪಾಪನಾಶನಃ. ಹೀಗೆ ಎಳ್ಳನ್ನು 6 ವಿಧವಾಗಿ ಉಪಯೋಗಪಡಿಸುವುದರಿಂದ ಅಂದರೆ ಸಂಕ್ರಾಂತಿ ದಿವಸ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ, ಪಾಪ ನಾಶವಾಗುತ್ತೆ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಆದರೆ ಏನು, ಈ ವರ್ಷ ಏಕಾದಶಿ ಬಂದುಬಿಡ್ತು. ಆದ ಕಾರಣ ಇದು ಯಾವುದು ಮಾಡಲಿಕ್ಕಿಲ್ಲ. ಯಾವಾಗಲೂ ಮಾಡೋ ಮಾತ್ರ ಏಕಾದಶಿ ಬೆಳಿಗ್ಗೆ ಸ್ನಾನ ಸಂಧ್ಯಾ ವಂದನ ದೇವರ ಪೂಜೆ, ಒಂದು ಕಲಶ ತೀರ್ಥ ಮಾತ್ರ ಮಾಡಿ ಲಕ್ಷ್ಮೀ ದೇವರು ವಾಯುದೇವರಿಗೆ ಕೊಟ್ಟು ನಾವು ತಗೊಂಡು ಒಂದು ಉದ್ಧರಣಿ ತೀರ್ಥ ತಗೊಂಡ್ರೆ ಅಂದರೆ ನಿರ್ಜಲೋಪವಾಸ. ಆವಾಗಿಂದ ಮರುದಿವಸ ಬೆಳಿಗ್ಗೆ ಉತ್ತರಾಯಣ ಪರ್ವಕಾಲ ಇರುವ ಸಂದರ್ಭ ಆದ ಕಾರಣ ಬೆಳಿಗ್ಗೆ ಬೇಗ ಸ್ನಾನ ಸಂಧ್ಯಾವಂದನ ದೇವರ ಪೂಜೆಯೆಲ್ಲ ಮುಗಿಸಿ ಸಮಸ್ತ ಪಿತೃ ತರ್ಪಣ, ಉತ್ತರಾಯಣ ಪುಣ್ಯಕಾಲ ಪ್ರಯುಕ್ತ ಸಮಸ್ತ ಪಿತೃ ತರ್ಪಣವನ್ನು ಕೊಟ್ಟು ಪಾರಣೆಯನ್ನು ಮಾಡಬೇಕು ಎಂಬುದಾಗಿ ಈ ವರ್ಷದ ನಿಯಮ ಇದು. ಅಂದರೆ ಏಕಾದಶಿ ದ್ವಾದಶಿ ಬರುವ ಕಾರಣ ಈ ವರ್ಷ ಪೊಂಗಲ್ ಅಂತಂದರೆ ನಮಗೆ ಜನಗಳು ಕೂಡ ನಾವು ಇರಬೇಕು ಎಂಬುದಾಗಿ ನಮಗೆ ಪೊಂಗಲ್ ರಥಸಪ್ತಮಿ ದಿವಸ ತನಕ ನಮಗೆ ಸಕ್ಕರೆ ಪೊಂಗಲ್ ಮಾಡಿ ದೇವರ ಸೂರ್ಯನಿಗೆ ವಿಶೇಷವಾಗಿ ಸೂರ್ಯ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡೋದು. ಹಾಗೆ ಅಂತ ನಮಗೆ ಈ ವರ್ಷ ಏಕಾದಶಿ ದ್ವಾದಶಿ ಬಂದ ಕಾರಣ ಹುಗ್ಗಿ 13ನೇ ತಾರೀಕು ಮುಗಿದೋಗುತ್ತೆ. 14ನೇ ತಾರೀಕು ಸಂದರ್ಭ ತುಂಬ ಕಮ್ಮಿಯಾಗಿರುವುದರಿಂದ ದ್ವಾದಶಿ ಪಾರಣೆ ಆಗಬೇಕು. ಏಕಾದಶಿ ಉಪವಾಸ ಇರುವ ಕಾರಣ ಆದಷ್ಟು ಬೇಗ ಪೂಜೆಯನ್ನು ಮಾಡಿ ಸಕ್ಕರೆ ಪೊಂಗಲ್ ಮಾಡುವಾದರೆ ಕುಮಟಿಲಿ ಕೊಂಚ ಪೊಂಗಲ್ ಮಾಡಿ ದೇವರ ನೈವೇದ್ಯ ಮಾಡಿ ದ್ವಾದಶಿ ಆ ಸಂದರ್ಭದಲ್ಲಿ ಪಾರಣೆಯನ್ನು ಮಾಡಬೇಕು. ಪಾರಣೆ ಮಾಡೋ ಸಂದರ್ಭ ತುಂಬ ಮುಖ್ಯ ಅಂತ. ಆದ ಕಾರಣ ಅದಕ್ಕೊಳಗೆ ಇದನ್ನೆಲ್ಲ ಮಾಡಿ ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ.